ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರಕ್ಕೆ ಸಾಕಷ್ಟು ಜನ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ, ಯಾಕಂದರೆ ನಾವು ವರ್ಕಿಂಗ್ ಡೇ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ವಾರದಲ್ಲಿ ಮೊದಲನೇ ದಿನ, ಆ ದಿನ ತುಂಬ ಸುಲಲಿತವಾಗಿ ಏನಾದರೂ ನಡೆದ್ರೆ ವಾರ ಪೂರ್ತಿ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆ ದಿನ ಸ್ಟಾರ್ಟಿಂಗ್ ಡೇ ಆಗಿರೋದ್ರಿಂದ ತುಂಬ ಗಡಿಬಿಡಿ ಜೀವನ ಆಗಿರುತ್ತೆ, ತುಂಬ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಕೆಲಸಗಳ ಒತ್ತಡದಿಂದ ನಮಗೆ ತುಂಬ ಆಂದೋಲನ ಕೂಡ ಆಗುತ್ತೆ. ಈ ದಿನಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ನಮ್ಮ ಮನೆಗಳಲ್ಲಿ ಮಾಡಿಕೊಂಡಾಗ ನಾವು ವಾರ ಪೂರ್ತಿ ನೆಮ್ಮದಿಯ ಜೀವನ ನಡೆಸಬಹುದು. ಈಗ ಯಾರನ್ನೇ ಕೇಳಿದ್ರೂ ಕೂಡ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ ಅಂತ ಕೇಳಿದ್ರೆ ಒಂದು ರೀತಿಯಲ್ಲಿ ನೆಮ್ಮದಿಯ ಕೊರತೆನೇ ತುಂಬ ಜನಕ್ಕೆ ಆ ಒಂದು ಕೊರತೆ ಅನ್ನೋದು ಇರುತ್ತೆ. ದುಡ್ಡು ಕಾಸಿನ ವಿಚಾರಗಳು ಅನ್ನುವಂಥದ್ದು ಸಾಕಷ್ಟು ಬಿಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿರ್ತಾರೆ. ಅಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಎಲ್ಲನೂ ದುಬಾರಿ ಆಗಿರೋದ್ರಿಂದ ಜೀವನ ಕೂಡ ಕಷ್ಟ. ಕೆಲಸಗಳು ಸಾಕಷ್ಟು ವಿದ್ಯಾವಂತರು ಇದ್ದಾರೆ, ಆದರೂ ಕೂಡ ಕೆಲಸಗಳು ಸಿಗ್ತಾ ಇಲ್ಲ. ಅಂತಹ ವಿಚಾರಗಳನ್ನು ತುಂಬಾ ಮನಸ್ಸಿಗೆ ಹಾಕ್ಕೊಂಡು ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಇರುವಂಥದ್ದು. ಪ್ರತಿಯೊಂದು ವಿಚಾರಗಳಲ್ಲೂ ನಮಗೆ ಬಾಡಿಗೆ ಮನೆ ಆಗಿರಬಹುದು, ಸ್ವಂತ ಮನೆ ಆಗಿರಬಹುದು, ನಮ್ಮ ಮನೆಯೇ ನಮ್ಮ ನೆಮ್ಮದಿಗೆ ಕಾರಣ ಆಗುತ್ತೆ. ನಾವು ಎಷ್ಟೇ ಸುತ್ತಾಡ್ಕೊಂಡು ಬಂದರೂ, ಕೆಲಸಕ್ಕೆ ಹೋಗಿದ್ರು, ಎಲ್ಲಿ ಹೋಗಿ ಬಂದರೂ ಕೂಡ ಮನೆಗೆ ಬರುವಂಥದ್ದು. ಅಂತಹ ಮನೆಯಲ್ಲಿ ನೆಮ್ಮದಿಯಾದ ಜೀವನ ನಡೆಸಬೇಕು ಅಂದರೆ ಸಣ್ಣದಾಗಿ ಮನೆಯ ಬಾಗಿಲತ್ರ ಈ ಒಂದು ಎಲೆಯನ್ನು ಇಟ್ಟರೆ ಸಾಕು. ಯಾವಾಗಲೂ ನಾವೆಲ್ಲರೂ ಅಷ್ಟೇ ಸ್ನೇಹಿತರೆ, ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೂ ಪ್ರಾಧಾನ್ಯವಾಗಿ ಹೊಸ್ತಿಲನ್ನು ಪೂಜೆ ಮಾಡ್ತೀವಿ. ಹೊಸ್ತಿಲು ಶ್ರೀ ಮಹಾಲಕ್ಷ್ಮಿ ಅಂತ ನಾವು ನೆನೆಸ್ಕೊಂಡು ಆ ತಾಯಿ ಆ ಜಾಗಕ್ಕೆ ಓಡೋಡಿ ಬರ್ತಾಳೆ ಅಂತ ಪೂಜೆಯನ್ನು ಮಾಡುವಂಥದ್ದು. ಅರಿಶಿಣ ಕುಂಕುಮ ಸದಾಕಾಲ ಹೊಸ್ತಿಲ ಹತ್ರ ಇರಲೇಬೇಕು, ರಂಗೋಲಿ ಬಿಟ್ಟಿರಬೇಕು. ನಾವು ಚಿಕ್ಕದಾಗಿದ್ದರೂ ಕೂಡ ಈ ಕೆಲಸವನ್ನು ಮಾಡಿಕೊಂಡಾಗ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ. ನಾವು ಅದನ್ನೆಲ್ಲ ನೋಡೋದಿಲ್ಲ, ಆದರೆ ಅದರ ಅನುಭವ ಅನ್ನುವಂಥದ್ದು ನಮಗಾಗುತ್ತೆ. ಯಾವಾಗ ಅಂದರೆ ಯಾವಾಗಲೂ ಮನೆಯಲ್ಲಿ ಗಂಡ ಹೆಂಡ್ತಿ ಜಗಳ ಸದಾಕಾಲ. ಈ ಚೆನ್ನಾಗಿದ್ದೀವಿ, ಯಾವುದು ಬರಲ್ಲ ಅಂತ ನಾವು ಅಂದ್ಕೊಳ್ತೀವಿ, ಆ ಕ್ಷಣಕ್ಕೆ ಎಷ್ಟು ದೊಡ್ಡದಾಗಿ ಜಗಳ ಆಗುತ್ತೆ. ಮನೆಯಲ್ಲಿರುವಂಥ ಇನ್ನು ಸದಸ್ಯರಾಗಿರಬಹುದು, ಮಕ್ಕಳಾಗಿರಬಹುದು, ತುಂಬ ನೋವಲ್ಲಿರ್ತಾರೆ ಈ ಮಾತುಗಳನ್ನೆಲ್ಲ ಕೇಳ್ತಾ. ಈ ರೀತಿ ಇದ್ದಾಗ ಪ್ರತಿಯೊಬ್ಬರು ಮರೆಯದೆ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಸ್ನೇಹಿತರೆ. ಸದಾಕಾಲ ನೆಮ್ಮದಿಯಾಗಿರಬಹುದು, ಚೆನ್ನಾಗಿರಬಹುದು. ಯಾಕಂದರೆ ಸ್ವಾಮಿಯ ಫೋಟೋ ಮನೆಯಲ್ಲಿದ್ದರೆ, ಪೂರ್ತಿ ಕುಟುಂಬದ ಫೋಟೋ ಇದ್ದಾಗ ಯಾವುದೇ ರೀತಿಯ ಗಂಡ ಹೆಂಡ್ತಿ ಜಗಳ ಆಗಲ್ಲ. ಮಕ್ಕಳು ಒಳ್ಳೆ ರೀತಿಯಲ್ಲಿ ತಂದೆ ತಾಯಿಯ ಮಾತನ್ನು ಕೇಳ್ತಾರೆ. ಏನೇ ದೋಷಗಳಿದ್ದರೂ ಕೂಡ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಶಿವಸ್ವಾಮಿಯ ಫೋಟೋ ಸಾಧ್ಯ ಆದರೆ ತಗೊಂಡು ಬನ್ನಿ. ಇನ್ನು ಮನೆಯ ಬಾಗಿಲ ಹತ್ತಿರ ಈ ಎಲೆಯನ್ನು ಇಟ್ಟರೆ ಸಾಕು. ಸೋಮವಾರನೇ ಈ ಪರಿಹಾರ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಯಾಕಂದರೆ ಆಲದ ಮರ ಅನ್ನುವಂಥದ್ದು ಶಿವಸ್ವಾಮಿ ನೆಲೆಸಿರುವಂಥದ್ದು. ಆ ಮರದ ಹತ್ರ ಮಧ್ಯಾಹ್ನ ಸಮಯಗಳಲ್ಲಿ ಹೋಗೋದಿಲ್ಲ ಸಾಕಷ್ಟು ಜನ. ಹೋದರೆ ನಾವು ಮಟ್ಟ ಮಧ್ಯಾಹ್ನ ಹೋಗ್ಬಾರ್ದು ಆ ಕಡೆ ಎಲ್ಲ ಅಂತ ಹಿರಿಯರು ಹೇಳ್ತಾ ಇರೋವಂಥದ್ದು ಮಾತುಗಳನ್ನು ಕೇಳಿಸ್ಕೊಳ್ಬಹುದು ನಾವು. ಅದಕ್ಕೋಸ್ಕರ ಫಸ್ಟೇ ಅದನ್ನು ತಗೊಂಡು ಬಂದು ಇಟ್ಕೊಳ್ಳಿ ಸಿಕ್ಕಿದ್ರೆ. ಇಲ್ಲ ಅಂತ ಹೇಳಿದ್ರೆ ಅದರ ಬದಲು ನೀವು ವೀಳ್ಯದೆಲೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಮೊದಲು ಹೊಸ್ತಿಲಿನ ಮೇಲೆ ಇದನ್ನು ಚೆಲ್ಲಿದ್ರೆ ಸಾಕು. ಯಾಕಂದರೆ ಯಾಕೆ ನಾವು ಪ್ರತಿನಿತ್ಯ ಅಥವಾ ವಾರಕ್ಕೆ 1-2-3 ಬಾರಿ ಆದರೂ ಈ ಸುಗಂಧಭರಿತವಾದ ವಸ್ತುಗಳನ್ನು ಚೆಲ್ಲಬೇಕು ಅಂತ ಹೇಳಿದ್ರೆ, ಶ್ರೀ ಮಹಾಲಕ್ಷ್ಮಿ ಸದಾಕಾಲ ಸಂಧ್ಯಾ ಸಮಯದಲ್ಲಿ ವಿಷ್ಣು ಸಮೇತ ಭೂಲೋಕಕ್ಕೆ ಬರ್ತಾರೆ ಸ್ನೇಹಿತರೆ, ಸಂಚರಿಸುವುದಕ್ಕೆ ಬಂದು ನೋಡ್ತಾರೆ. ಯಾರ ಮನೆ ಹತ್ರ ನೀಟಾಗಿ ಸುಗಂಧಭರಿತವಾಗಿರುತ್ತೆ ಆ ಮನೆಗೆ ಬಂದು ತಾಯಿ ನೆಲೆಸ್ತಾಳೆ. ಅದಕ್ಕೋಸ್ಕರ ಅದೇ ನಂಬಿಕೆಯಿಂದ ಈ ಸಣ್ಣ ಪರಿಹಾರಗಳನ್ನು, ಇದು ಯಾವುದೇ ರೀತಿಯಾದಂಥ ನಾವು ಖರ್ಚುಗಳನ್ನು ಮಾಡ್ತಾಯಿಲ್ಲ. ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಳ್ತೀವಿ. ಸ್ವಲ್ಪ ಶುದ್ಧವಾದಂಥ ನೀರನ್ನು ಹಾಕಿ, ಸ್ವಲ್ಪ ಗಂಧ, ಒಂದಿಷ್ಟಿಷ್ಟೇ ಹಾಕ್ಕೊಳ್ಳಿ, ಅರಿಶಿಣ ಕುಂಕುಮ, ಹಾಗೂ ನೀವು ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಹಾಕ್ಕೊಳ್ಳಿ. ತಾಯಿಗೆ
ಸುಗಂಧಭರಿತವಾದ ದ್ರವ್ಯ ಅಂದರೆ ಪರ್ಫ್ಯೂಮ್ ಅಂತ ಬರುತ್ತೆ, ಅದು ಒಂದು 2 ಡ್ರಾಪು 3 ಡ್ರಾಪು ಹಾಕಿ. ಅದಿಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಇದ್ದರೂ ಹಾಕಿ, ಇಲ್ಲಾಂದರೆ ರೋಸ್ ಪೆಟಲ್ಸ್ ಬರುತ್ತಲ್ವ, ಆ ಪೆಟಲ್ಸನ್ನು ಬಿಡಿಸಿ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ಹೊಸ್ತಿಲಿನ ಮೇಲೆ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮ ಮನೆ ಒಳಗಡೆ ಕೂಡ ಇದನ್ನು ಒಂದು ಹೂವು ತಗೊಂಡಿದ್ದೆ ಅದರ ಮೇಲೆ ಡಿಪ್ ಮಾಡಿ ಚೆಲ್ಲಿ ಪ್ರೋಕ್ಷಣೆ ಮಾಡಿ. ತುಂಬಾ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಮನೆಯಲ್ಲಿ. ಸದಾಕಾಲ ಸಕಾರಾತ್ಮಕವಾಗಿ ಇದ್ದಾಗ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಸ್ನೇಹಿತರೆ. ಈ ರೀತಿ ಚೆಲ್ಲಾದಮೇಲೆ ಮನೆ ಹತ್ರ ನೋಡಿ ಆಲದ ಎಲೆ ಅದು ಸಿಕ್ಕಿಲ್ಲ ಅಂದರೆ ಅದ್ರ ಬದಲು ನೀವು ವೀಳ್ಯದೆಲೆ ಇಡಬಹುದು, ಇಲ್ಲಾಂದರೆ ದಾಸವಾಳದ ಎಲೆ ಇಡಬಹುದು. ಒಂದಿಷ್ಟು ಉಪ್ಪನ್ನು ಹಾಕಿ, ಕಲ್ಲುಪ್ಪನ್ನು, ಸ್ವಲ್ಪ ಸಾಸಿವೆಯನ್ನು ಹಾಕಿ, ಅರಿಶಿಣ ಕುಂಕುಮ ಈ 2 ಹಾಕಬೇಕು. ಇದ್ರ ಮೇಲೆ ಹಾಕಿಬಿಟ್ಟಿದ್ದೆ. ಏಕೆಂದರೆ ಆದಷ್ಟು ನೀವು ಆಲದ ಎಲೆಯನ್ನು ತಗೊಂಡು ಬರೋದಕ್ಕೆ ಪ್ರಯತ್ನಿಸಿ. ಆಲದ ಎಲೆ ಶಿವಸ್ವಾಮಿಯ ಅನುಗ್ರಹ ಸಿಗುತ್ತೆ. ಸಿಗಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಈ ಯಾವುದಾದ್ರೂ ಎಲೆ ತಗೊಂಡು ಬರಬಹುದು. ಈ ರೀತಿ ಸಂಧ್ಯಾ ಸಮಯದಲ್ಲಿ ಇಟ್ಟು ಬಾಗಿಲ ಹತ್ರ ಒಂದು ಪ್ಲೇಟ್ ಒಳಗಡೆ ಇಟ್ಬಿಡಿ. ಇಟ್ಟು ಕೇಳ್ಕೊಳ್ಬೇಕು. ಮನೆಯ ಒಳಗಡೆ ನೀವು ಇಡೋದಕ್ಕೆ ಹೋಗಬೇಡಿ, ಹೊಸ್ತಿಲಿನ ಹೊರಗಡೆ ಇದನ್ನು ನಿಮ್ಮ ಬಲಗಡೆ ಎಡಗಡೆ ಯಾವ ಕಡೆ ಜಾಗ ಇರುತ್ತೋ ಆ ಕಡೆ ಇಡಬಹುದು. ಇದೇ ಕಡೆ ಇಡಬೇಕು ಅಂತ ಇಲ್ಲ. ಈ ಥರ ಇಟ್ಟು ಕೇಳ್ಕೊಳ್ಳಿ ಶಿವಸ್ವಾಮಿಯನ್ನು, ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ದೂರ ಮಾಡು ತಂದೆ ಅಂತ. ಹೊಂದಾಣಿಕೆ ಅನ್ನುವಂಥದ್ದಿದ್ದರೆ, ಕುಟುಂಬದಲ್ಲಿ ಒಗ್ಗಟ್ಟು ಅನ್ನುವಂಥದ್ದಿದ್ದಾಗ, ನಂಬಿಕೆ ಗೌರವ ಅನ್ನುವಂಥದ್ದಿದ್ದಾಗ, ದುಡ್ಡು ಕಾಸಿಗೆ ಕೊರತೆ ಆದರೂ ತೊಂದರೆ ಇಲ್ಲ ಸ್ನೇಹಿತರೆ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಆದರೆ ಪ್ರೀತಿಗೇ ಕೊರತೆ ಆಗಿಬಿಟ್ರೆ ಕಷ್ಟ ಜಾಸ್ತಿ ಜೀವನ ಮಾಡೋದು. ಆ ಪ್ರೀತಿಯನ್ನು ಗಳಿಸ್ಕೊಳ್ಳೋದಕ್ಕೆ, ನೆಮ್ಮದಿಯ ಜೀವನ ಮಾಡೋದಕ್ಕೆ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ನಾವು ಏನು ಹೇಳಿದ್ರೂ ಒಳ್ಳೆಯದನ್ನೇ ಹೇಳ್ತೀವಿ ಅನ್ನುವ ನಂಬಿಕೆ ಮಕ್ಕಳಲ್ಲಿ ಇರುತ್ತೆ. ಆ ಭಾವನೆ ಕೂಡ ಮಕ್ಕಳಿಗೆ ಬರುವಂತೆ ಆಗುತ್ತೆ. ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಎಷ್ಟು ಸುಂದರವಾದ ಕುಟುಂಬ ನಮ್ಮದಾಗುತ್ತೆ. ನಾವು ಅದನ್ನು ಕಾಪಾಡಿಕೊಳ್ಳುವಂಥವರಾಗ್ತೀವಿ. ಇಷ್ಟು ಮಾಡಿಕೊಂಡು ಮಾರನೆಯ ದಿನ ಈ ಎಲೆಯ ಸಮೇತ ನೀವು ಒಂದು ಕವರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಯಾರು ತುಳಿದೇ ಇರುವ ಕಡೆ ಹಾಕಬೇಕು. ನಾವು ಏನು ಮಾಡ್ತೀವಿ ಅಂದರೆ ಇದು ಕಾರ್ಯ ಮಾಡಿರ್ತೀವಿ ಪರಿಹಾರವನ್ನು ಅಂತಂದ್ಬಿಟ್ಟು, ಇಲ್ಲಾಂದರೆ ಅಲ್ಲಿ ಹಾಕ್ಬಿಡ್ತೀವಿ. ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ರಿವರ್ಸ್ ನಮಗೇ ಆ ಕಷ್ಟಗಳು ಮತ್ತು ನಾವು ಏನು ಕೇಳ್ಕೊಂಡಿರ್ತೀವಿ ನೋಡಿ ಕಷ್ಟಗಳು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಭಗವಂತನು ಒಳ್ಳೆಯದನ್ನೇ ಮಾಡು.